अस्सलामु अलैकुम वरहमतुल्लाहि वबरकातुहू। न्यू इंडिया चैरिटेबल ट्रस्ट रजिस्टर ಪಜ್ಪೆ ಇದರ ಅಧೀನದಲ್ಲಿ ಇವತ್ತು ಪಜ್ಪೆಯ ಹೃದಯ ಭಾಗದಲ್ಲಿ ಬಹಳ ಸುಂದರವಾದ ಒಂದು ವೇದಿಕೆಯನ್ನು ನಿರ್ಮಿಸಿ ಅತ್ಯಂತ ಕಡು ಬಡ ಹೆಣ್ಣು ಮಕ್ಕಳ 3 ಜೋಡಿಯ ಮದುವೆಯನ್ನು ಮಾಡುವಂತಹ ಒಂದು ಸಂತಸ ಈ ಪರಿಸರದಲ್ಲೇ ಒಂದು ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಗಿದೆ। ಅಲ್ಹಮ್ದುಲಿಲ್ಲಾಹ್। ಇವತ್ತು ವೇದಿಕೆಯಲ್ಲಿರುವಂತಹ ಉಲಮಾಗಳೇ, ಉಮರಾಗಳೇ, ಈ ಮದುವೆಗೆ ಸಾಕ್ಷಿಯಾಗಿರುವಂತಹ ಈ ಪರಿಸರದ ಎಲ್ಲ ನನ್ನ ಆತ್ಮೀಯ ಕಿರಿಯ ಸಹೋದರ ಸಹೋದರಿ ಬಂಧುಗಳೇ, ಇವತ್ತಿನ ಹಸಮಣೆ ಏರುತ್ತಿರುವಂತಹ ನನ್ನ ಆತ್ಮೀಯ ಪ್ರೀತಿಯ ಸುಂದರ ಯುವಕರೇ, ಮದುಮಕ್ಕಳೇ, ಅದೇ ತರ ತಮ್ಮನ್ನು ತಾವು ಇವತ್ತು ವರಿಸಿರುವಂತಹ ನಿಮ್ಮ ಪ್ರೀತಿಗೆ ಪಾತ್ರರಾಗುವಂತಹ ಮದುವೆ ಆಗುತ್ತಿರುವಂತಹ ಇವತ್ತು ಆ ಹೆಣ್ಣು ಮಕ್ಕಳು ನಿಜಕ್ಕೂ ಈ ಪರಿಸರದಲ್ಲಿ ಬಹಳ ಯಶಸ್ವಿಯಾಗಿ ಜರಗಬೇಕು ಅಂತ ಹೇಳುವಂತಹ ನಿಯತ್ತಿನಲ್ಲಿ ನಾವು ಸೇರಿದ್ದೇವೆ। ಅಲ್ಹಮ್ದುಲಿಲ್ಲಾಹ್, ನಮ್ಮ ದುವಾ ಬರಕತ್ತಿನ ಮೂಲಕ ಈ ಮದುವೆ ಬಹಳ ಯಶಸ್ವಿಯಾಗಿ ಸಾಗಿ ಆ ಮದುಮಕ್ಕಳು ಮತ್ತು ಮದುಮಗ ಇವತ್ತು ಅಲ್ಲಾಹಿನ ಅನುಗ್ರಹದಿಂದ ಅವರ ಈ ನಿಕಾ ಸ್ವೀಕಾರ ಮಾಡಿ ಅವರ ಶಾಶ್ವತ ಜೀವನ ಯಶಸ್ವಿ ಆಗಲಿ ಅಂತ ಹೇಳಿ ನಾವೆಲ್ಲ ದುವಾ ಮಾಡುವ ಬಹಳ ಸಂತೋಷ। ನಿಮ್ಮಂತ ಯಶಸ್ವಿ ಮದುವೆ ಬಹಳಷ್ಟು ಜನಕ್ಕೆ ಸಿಗೋದಿಲ್ಲ। ತಾವು ಯಶಸ್ವಿನ ಸಾಕಾರ ಮೂರ್ತಿಗಳಾಗಿದ್ದೀರಾ। ಯಾಕೆ ಅಂತ ಹೇಳಿದ್ರೆ ಸರ್ವರು ಸೇರಿಕೊಂಡು ಅತ್ಯಂತ ಕಡು ಬಡ ಹೆಣ್ಣು ಮಕ್ಕಳ ಕೈಯನ್ನಿಡುವಂತಹ ಆ ಭಾಗ್ಯ ಅಲ್ಲಾಹಿನ ಮುತ್ತು ನಬಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಹದೀಸ್ನಲ್ಲಿ ನಾವು ಕಂಡಿದ್ದೇವೆ। ಯಾವ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಮದುವೆ ಭೂಲೋಕದಲ್ಲಿದ್ರೆ ಅದು ಸರಳವಾಗಿ ಸಾಮೂಹಿಕವಾಗಿ ಯಾರು ಮದುವೆ ಆಗ್ತಾರೋ ಅದು ನನ್ನ ಪಾಲಿಗೆ ಅತ್ಯಂತ ಶ್ರೀಮಂತವಾದ ಮದುವೆ ಅಂತ ಹೇಳುವಂತಹ ಅರ್ಥವನ್ನು ನಮಗೆ ಅಲ್ಲಾಹ್ ನಮಗೆ ಕರುಣಿಸಿದ್ದಾನೆ। ಮುತ್ತು ನಬಿ ನಮ್ಮ ಪ್ರೀತಿಯಿಂದ ನಮ್ಮನ್ನು ಉಮ್ಮತ್ತಿ ಅಂತ ಹೇಳುವಂತಹ ಆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರಿಗೆ ತಾವು ಮಾಡುವಂತಹ ಪ್ರಮುಖ ಒಂದು ಸುನ್ನತ್ತಾಗಿರಬಹುದು। ಇನ್ಶಾ ಅಲ್ಲಾಹ್ ಇವತ್ತು ನನಗೆ ಬಹಳ ಸಂತೋಷ, ನ್ಯೂ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಯುವಕರಾದ ಅಶ್ರಫ್ ರವರು ಬಹಳ ಶ್ರಮಜೀವಿ, ತನ್ನ ದುಡಿಮೆಯಲ್ಲಿ ಬಂದಂತಹ ಒಂದು ಅಂಶವನ್ನು ಸಮಾಜಕ್ಕೆ ನೀಡುವಂತಹದ್ದೇ ನನಗೆ ನನ್ನ ತಂದೆ ತಾಯಿ, ನನ್ನ ಗುರುಗಳು, ಅದೇ ತರ ನನ್ನ ಕುರ್ಆನ್ನಲ್ಲಿ ಬಂದದ್ದು ಅಂತ ಹೇಳುವಂತಹ ಮಾತನ್ನು ಅರ್ಥ ಮಾಡಿಕೊಂಡು ಇವತ್ತು ಸಾಮಾಜಿಕ ಜೀವನದಲ್ಲಿ ನಾನು ಬರಬೇಕು, ಬಹುಶಃ ಸಾಧನೆ ಅಥವಾ ದುಡ್ಡನ್ನು ನೀಡಿ ಅಥವಾ ಯಾವುದಾದರೂ ಹೆಸರು ಗಳಿಸಬೇಕು ಅಂತ ಹೇಳುವಂತಹ ನಿಯತ್ತಿನಲ್ಲಿ ಅಲ್ಲ। ನಾನು ಹುಟ್ಟಿದ್ದೇನೆ, ಸಾವು ಖಚಿತವಾಗಿದೆ, ಹುಟ್ಟು ಸಾವಿರ ಮಧ್ಯೆ ನಾನು ಏನೇ ಮಾಡಿದ್ರು ಇವತ್ತು ಸ್ವೀಕಾರ ಮಾಡದಂತಹ ಜನ ಇರುವಂತಹ ಈ ಸಂದರ್ಭದಲ್ಲಿ ನಾವು ಮಾಡುವಂತಹ ನಿಯತ್ತು ಒಂದೇ ಇರಬೇಕು। ಎಷ್ಟೇ ಕಷ್ಟ ಎಡರುತೊಡರುಗಳು ನೀವು ಸಮಾಜ ಸೇವೆಯ ಮುಂದೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಬರಬಹುದು, ತಮ್ಮನ್ನು ದೂಷಿಸಬಹುದು, ತಾವು ಎದೆಗುಂದಬೇಡಿ। ತಮ್ಮ ಸಂಸ್ಥೆಯ ಮೂಲಕ ಇನ್ನಷ್ಟು ಶಕ್ತಿಶಾಲಿಯಾಗಿ ಇಂತಹ ಕೆಲಸವನ್ನು ಯಶಸ್ವಿಯಾಗಿ ಮುಂದುವರಿಸಿ ಅಲ್ಲಾಹ್ವಿನ ಸ್ವರ್ಗದ ಸ್ಥಾನ ನೀವು ನಿಮ್ಮ ಮತ್ತು ಸದಸ್ಯರಿಗೆ ಖಂಡಿತವಾಗಿ ದಕ್ಕುತ್ತಾ ಇದೆ, ಖಂಡಿತವಾಗಿ ದಕ್ಕುತ್ತದೆ। ಬಹುಶಃ ನೀವು ಈ ಮದುವೆ ಅಲ್ಲದೆ ಇನ್ನಿತರ ಸಮಾಜ ಸೇವೆಯಲ್ಲಿ ತಾವು ತೊಡಗಿದ್ದೀರಾ, ಆ ಕಡು ಬಡವರ ಆ ನೋವನ್ನು ಕಂಡಿದ್ದೀರಾ, ಅದಕ್ಕೆ ಅಲ್ಲಾಹ್ ಖಂಡಿತ ನಿಮಗೆ ಪವಿತ್ರವಾದ ಸ್ಥಾನ ಸ್ವರ್ಗದಲ್ಲಿ ಇಟ್ಟಿದ್ದಾನೆ ಅಂತ ಹೇಳುವಂತ ಮಾತನ್ನು ಹೇಳಿ ನಾವು ನೀವೆಲ್ಲರೂ ಎದೆಗುಂದದೆ ತೊಂದರೆಗಳು ಬರ್ತದೆ ಆ ಕಷ್ಟಗಳನ್ನು
ನಾವು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಶಕ್ತಿಯಾಗಿ ನಿಲ್ಲೋಣ. ಅದುವೇ ನಮಗೆ ನಮ್ಮ ಧರ್ಮ ಹೇಳಿಕೊಡಿರುವಂತಹದ್ದು. ಯಾವುದೇ ಪಕ್ಷ ಇರ್ಬೋದು, ಅದು ನಮ್ಮ ಧರ್ಮಕ್ಕಿಂತ ಮಿಗಿಲಾಗಿಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ಈ ಭಾಗದಲ್ಲಿ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ, ಬಹುಶಃ ಒಂದು ಕೆನ್ನೆಗೆ ಒಬ್ಬ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ತೋರಿಸುವ ನಮ್ಮ ಆ ಕೆಪ್ಪೆಯನ್ನು ತೋರಿಸುವಂತಹ ನೀತಿಯನ್ನು ಯುವಕರ ರೂಪದಲ್ಲಿ ನೀವು ಮಾಡಿ ಇವತ್ತು ಯಶಸ್ವಿಯಾಗಿ ಈ ಭಾಗದ ಜನಸಾಮಾನ್ಯರು ಬಹುಶಃ ಕೊಂಡಾಡುವಂತಹ ನ್ಯೂ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ಮೊದಲಿಗೆ ಎತ್ತರಕ್ಕೆ ಏರ್ಬೇಕು ಅಂತ ಹೇಳುವಂತಹ ದುವಾ ಅಲ್ಲಾಹ್ನಲ್ಲಿ ನಾವೆಲ್ಲರೂ ಮಾಡುತ್ತಾ ಇಂತಹ ಕಾರ್ಯಕ್ರಮದಲ್ಲಿ ತಾವು ಇವತ್ತು 3 ಯಶಸ್ವಿ ಮದುವೆಯನ್ನು ಮಾಡಿದ್ದೀರಾ. ಇನ್ಶಾ ಅಲ್ಲಾಹ್ ಮುಂದಿನ ಸಲ ತಾವು 30 ಮದುವೆ ಮಾಡುವಂತಹ ನಿಯತ್ತನ್ನು ಮಾಡಿ ಅಲ್ಲಾಹು ಮಾರ್ಗದರ್ಶನ ಮಾಡ್ತಾನೆ. ಅಂತಹ ಕಡುಬಡವರ ಮದುವೆಯನ್ನು ಮಾಡುವಂತಹ ಕೆಲಸ ಯಶಸ್ವಿಯಾಗಿ ಮುಂದುವರಿಲಿ. ಇವತ್ತು ನಾಸೀರ್ ರವರಿರ್ಬೋದು, ನನ್ನ ಸಹೋದರ ಮುಮ್ತಾಜ್ ರವರಿರ್ಬೋದು, ಅವರೆಲ್ಲ ಸೇರಿಕೊಂಡು ಒಂದು ನಂಡ ಫೈನಲ್ ಅಂತ ಹೇಳುವಂತಹ ಒಂದು ಮಹತ್ತರವಾದ ದಿವಂಗತ ನೌಶಾದಾಜಿ ಅವರು ಅದಕ್ಕೆ ಚಾಲನೆ ನೀಡಿದರು. ರೌಫ್ ಮುತ್ತಿಗೆ ಅವರು ಅದಕ್ಕೆ ಯಶಸ್ವಿಯಾಗಿ ಮಾರ್ಗದರ್ಶನ ಮಾಡಿದ್ರು. ಇವರ ಮೂಲಕ ಅನೇಕ ಜನರು ಇವತ್ತು ಅದರಲ್ಲಿ ಭಾಗವಹಿಸಿ ಸಾಮೂಹಿಕವಾಗಿ ಇಂತಹ ಮದುವೆಗಳು ಮೂಲೆ ಮೂಲೆಗಳಲ್ಲಿ 35-40 ವರ್ಷಗಳಿಂದ ಮೇಲೆ ಇರುವಂತಹ ಹೆಣ್ಣು ಮಕ್ಕಳ ಮದುವೆ ಆಗುತ್ತಿರುವಂತಹದ್ದು ನಮ್ಮ ಸಮಾಜದ ಕಂಡು ತೆರೆದಿದೆ. ಈ ಭಾಗದಲ್ಲಿ ಎಜುಕೇಶನ್ ಇರ್ಬೋದು ಅಥವಾ ಈ ಭಾಗದಲ್ಲಿರುವಂತಹ ಕಷ್ಟಗಳಿರ್ಬೋದು, ಅಲ್ಲಾಹಿನ ಅನುಗ್ರಹದಿಂದ ದೇಶದಲ್ಲಿ ಯಾವ ರೀತಿಯಲ್ಲಿ ಸಾಕ್ಷರತೆ ಮತ್ತು ಇವತ್ತು ಬಡತನ ನಮ್ಮ ಸಮುದಾಯಕ್ಕಿದೆ, ಅದರಲ್ಲಿ ನಾವೆಲ್ಲರೂ ಅಲ್ಲಾಹಿನ ಅನುಗ್ರಹದಿಂದ, ರಸೂಲ್ ರವರ ಒಂದು ಅನುಗ್ರಹದಿಂದ ನಾವು ಬಹಳ ಯಶಸ್ವಿಯಾಗಿ ನಮ್ಮ ಬ್ಯಾರಿ ಜನಾಂಗ ಮುಂದುವರಿತದೆ, ಇನ್ನಷ್ಟು ಮೇಲಕ್ಕೆ ತಲುಪಲಿ ಅಂತ ಹೇಳುವಂತಹ ಸಂದೇಶದೊಂದಿಗೆ ಎಲ್ರಿಗೂ ನಾನು ವಿಶೇಷವಾಗಿ ನನ್ನ ಒಂದು ಸಂತಸದ ಈ ಸಂದರ್ಭದಲ್ಲಿ ಮಾತನ್ನು ನಿಮಗೆ ತಿಳಿಸಲಿಕ್ಕಿದ್ದೇನೆ. ನಿಮ್ಮನ್ನು ಕಂಡು ನಾನು ಸಮೇತ ಮೇಯಲ್ಲಿ ಒಂದು 20 ಜೋಡಿಯ ಮದುವೆ ಕಾರ್ಯಕ್ರಮವನ್ನು ಮಾಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಮೊಯ್ದೀನ್ ಬಾಬಾ ಅಭಿಮಾನಿಗಳ ಸಂಘ ಅಂತ ಹೇಳುವಂತಹ ಸಂಘವನ್ನು ರಚಿಸಿದ್ದಾರೆ. ಅವರು ನನಗೆ ಕೋರಿಕೆ ನೀಡಿದ್ದಾರೆ, ಅದಕ್ಕೆ ನಾನು ಸ್ಪಂದನೆ ಕೊಟ್ಟು ಇದನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ ಅಂತ ಹೇಳುವಂತಹ ಮಾತನ್ನು ಹೇಳಿ, ನಾನೇನಾದ್ರೂ ತಪ್ಪು ಮಾಡಿರ್ಬೋದು, ತಪ್ಪು ನನ್ನ ಧರ್ಮದ ವಿರುದ್ಧ ಯಾವತ್ತೂ ಮಾಡುವುದಿಲ್ಲ. ನಾನು ಮಾಡಿದ ತಪ್ಪು ಅದು ಯಾತಕ್ಕೆ ಅಂತೀರಾ ನಾವು ನನಗೆ ಗೊತ್ತಿದೆ. ಅದಕ್ಕೆ ನೀವು ದುವಾ ಮಾಡಬೇಕು. ಬಹುಶಃ ಈ ಭಾಗದಲ್ಲಿ ಹುಟ್ಟಿದ್ದೇನೆ, ಸಾವು ಖಚಿತವಾಗಿದೆ. ನಿಮ್ಮೊಂದಿಗೆ ಸದಾ ಯಾವುದೇ ವಿಷಯದಲ್ಲಿ ಮುನೀರ್ ಕಟಿಪಲ್ಲರ್ ಅವರ ಹೋರಾಟ ಇರಲಿ, ನಿಮ್ಮ ಆಶಯಗಳಿರಲಿ, ನಿಮ್ಮ ಧ್ವನಿಯಾಗಿ ನಾನು ಇದ್ದೇನೆ ಅಂತ ಹೇಳುವಂತ ಮಾತನ್ನು ಹೇಳಿ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.